ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 10ನೇ ತರಗತಿಯ ತಿಳಿ ಕನ್ನಡದ ಪಾಠ ಸೌಜನ್ಯ ಕಂಟಿನ್ಯೂ ಮಾಡೋಣ. ಹಾಗೆಂದು ಅದು ಕೊಟ್ಟು ತೆಗೆದುಕೊಳ್ಳುವಂಥದ್ದಲ್ಲ. ಸೌಜನ್ಯ ಅನ್ನೋದು ಬೇರೆಯವರು ಕೊಟ್ಬಿಟ್ಟು ನಾವು ತಗೊಳ್ಳೋದು ಅಲ್ಲ. ಇಟ್ ಈಸ್ ನಾಟ್ ಅ ಗಿವ್ ಆ್ಯಂಡ್ ಟೇಕ್. ಅದು ದ್ವಿಮುಖ ಸಂಚಾರಿಯಾದರೂ ಏಕಮುಖ ಸಂಚಾರದಿಂದ ನಷ್ಟವಿಲ್ಲ. ಅಂದರೆ ಅದು ಎರಡೂ ಕಡೆಯಿಂದ, ಇವಾಗ ನಾನು ಕಸ್ಟಮರ್ ಅಂದರೆ ಅವರು ಶಾಪ್ ಓನರ್ ಅಥವಾ ಸೆಲ್ಲರ್ ಅಂದರೆ ನಾವು ಎರಡೂ ಕಡೆಯಿಂದಲೂ ಸೌಜನ್ಯತೆಯಿಂದ ನಾವು ವರ್ತಿಸಬೇಕಾಗುತ್ತೆ. ಓಕೆನಾ? ದೇರ್ ಇಸ್ ಅ ನೋ ಲಾಸ್ ಫ್ರಮ್ ದ ವೇ ಆಫ್ ಟ್ರಾಫಿಕ್. ಅಂದರೆ ಎರಡು ಕಡೆಯಿಂದ ಏನು ಲಾಸ್ ಆಗೋದು ಅಂಥದ್ದು ಏನೂ ಇಲ್ಲ. ಆದರೆ ಬದಲಿಗೆ ಇದಕ್ಕೆ ಕಾರಣರಾದವರ ಘನತೆ ಹೆಚ್ಚುತ್ತದೆ. ಇದರಿಂದ ಏನು ಲಾಸ್ ಆಗಲ್ಲ. ಬಟ್ ಏನಂದರೆ ದ ಡಿಗ್ನಿಟಿ ಆಫ್ ದೋಸ್ ರೆಸ್ಪಾನ್ಸಿಬಲ್ ಏನಾಗುತ್ತೆ, ಇಟ್ ವಿಲ್ ಇನ್ಕ್ರೀಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಘನತೆ ಹೆಚ್ಚಾಗುತ್ತೆ. ಅಂದರೆ ನಮ್ಮ ಒಂದು ನಾನಿವಾಗ ಸೌಜನ್ಯದಿಂದ ಅವ್ರ ಹತ್ರ ನಡ್ಕೊಂಡ್ರೆ ಸೊ ನನ್ನ ಒಂದು ಘನತೆ ಹೆಚ್ಚಾಗುತ್ತೆ. ಸೊ ಎಷ್ಟು ಪೊಲೈಟ್ ಇದ್ದಾರೆ, ಎಷ್ಟು ಇದು ಮಾಡ್ತಾಯಿದ್ದಾರೆ ಅಂತ ಅಲ್ವಾ? ಅದೇ ರೀತಿಯಾಗಿ ತಮ್ಮ ಬಳಿಗೆ ಬಂದವರ ಬಗೆಗೆ ಅನೇಕ ಜನರು ಆದರ ತೋರುವುದಿಲ್ಲ. ನಾವು ಬೇರೆಯವ್ರ ಹತ್ರ, ಇವಾಗ ನಾನು ಕಸ್ಟಮರ್ ಅಂದರೆ ಸೆಲ್ಲರ್ ಹತ್ರ ಹೋದಾಗ ಅವರು ನಮಗೆ ರೆಸ್ಪೆಕ್ಟ್ ಸರಿಯಾಗಿ ಕೊಡಲ್ಲ. ಒಂದೊಂದು ಸತಿ ಆ ಥರನೂ ಅವರು ನಮಗೆ ರೆಸ್ಪೆಕ್ಟ್ ಕೊಡಲ್ಲ. ಮೆನಿ ಪೀಪಲ್ಸ್ ಡು ನಾಟ್ ಕೇರ್ ಅಬೌಟ್ ದೋಸ್ ಹೂ ಅಪ್ರೋಚ್ ದೆಮ್. ನಾನು ರೆಸ್ಪೆಕ್ಟ್ ಕೊಡ್ತೀನಿ ಅಂದರೆ ಅವರು ನನಗೆ ರಿಟರ್ನ್ ರೆಸ್ಪೆಕ್ಟ್ ಕೊಡಲ್ಲ. ತಾಳ್ಮೆ ತೋರುವುದಿಲ್ಲ. ದೇ ಡೋಂಟ್ ಹ್ಯಾವ್ ಪೇಷನ್ಸ್ ಓನ್ಲಿ. ಎರಡು ಒಳ್ಳೆಯ ಮಾತು ಸಹ ಆಡುವುದಿಲ್ಲ. ಅವ್ರೇನು ಮಾಡಲ್ಲ, ಒಳ್ಳೆಯ ಮಾತನ್ನು ಸಹ ಆಡಲ್ಲ. ದೇ ಇವನ್ ನಾಟ್ ಟಾಕ್ ಗುಡ್ ವರ್ಡ್ಸ್ ಆಲ್ಸೋ ಅಲ್ವಾ? ಅವರು ನಮ್ಮ ಜೊತೆ ಚೆನ್ನಾಗಿಯೂ ನಡ್ಕೊಳ್ಳಲ್ಲ, ಸರಿಯಾಗಿ ಮಾತಾಡಲ್ಲ. ಕೆಲವರು ಯಾವಾಗಲೂ ಮುಖ ಗಂಟು ಹಾಕಿಕೊಂಡಿರುತ್ತಾರೆ. ಕೆಲವರ ಮುಖ ಯಾವಾಗಲೂ ಇರುತ್ತೆ, ಕೋಪದಲ್ಲಿ ಇರ್ತಾರೆ. ದೈನ್ಯತೆಯಿಂದ ಮತ್ತೆ ಮತ್ತೆ ಕೇಳಿಕೊಂಡರೂ ಉತ್ತರಿಸುವುದು ಅವರಿಗೆ ದಣಿವಾಗುತ್ತದೆ. ಇದು ಅಸೌಜನ್ಯ. ನಾವು ಏನಾದರೂ ಡೌಟ್ಸ್ ಇದೆ ಅಂದರೆ ಅದು ಕೇಳ್ತಾ ಇದ್ದರೆ ಏನಾಗುತ್ತೆ, ಅವರು ಅದಕ್ಕೆ ಆನ್ಸರ್ನ ಮಾಡಲ್ಲ. ಸೊ ಇದು ಒಂದು ಎಕ್ಸಾಂಪಲ್. ಅಂದರೆ ನಾನು CA ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಆವಾಗ ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಾಯಿದ್ದೆ. ನಾನು ಹೋಗಿ ಮ್ಯಾನೇಜರ್ನ ಡೌಟ್ಸ್ ಕೇಳ್ತಾ ಇರ್ತಾಯಿದ್ದೆ. ಸೊ ಅವರಿಗೆ ಕೋಪ ಬಂದು ಒಂದು ಸತಿ ಚೆನ್ನಾಗಿ ಬೈದ್ಬಿಟ್ರೆ ನೆಕ್ಸ್ಟ್ ಡೇಯಿಂದ ನಾನು ಹೋಗೇ ಇಲ್ಲ, ಕೆಲಸಕ್ಕೆ ಹೋಗಿಲ್ಲ. ಕಾಲ್ ಮಾಡಿ ಹೇಳ್ಬಿಟ್ಟೆ ಬರಲ್ಲ ಅಂತ ಅಲ್ವಾ? ಅದೇ ರೀತಿ ಅಂದರೆ ಅವ್ರಿಗೂ ಪೇಷನ್ಸ್ ಇರಬೇಕು. ಸೊ ಅವ್ರು ದೊಡ್ಡ CA ಅಂದರೆ ನಾವು ಅಂಡರಲ್ಲಿ ಕೆಲಸ ಮಾಡ್ತೀವಿ ಅಂದರೆ ಸೊ ನಮಗೂ ಸ್ವಲ್ಪ ಇದಿರಬೇಕು. ಅಂದರೆ ನಾವು ಅರ್ಥ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅವರು ಕೇಳ್ತೀವಿ ಅಲ್ವಾ? ಅವ್ರಿಗೆ ಪೇಷನ್ಸ್ ಇರಲ್ಲ, ಅವ್ರಿಗೆ ತುಂಬ ಟೆನ್ಷನ್ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಅವರಿಗೆ ಪೇಷನ್ಸ್ ಇರಬೇಕು. ಆದರೆ ಅದು ಅಸೌಜನ್ಯ. ಔಷಧ ಕೊಡುವುದಷ್ಟೇ ವೈದ್ಯರ ಕರ್ತವ್ಯವಿರಬಹುದು. ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದ ಡಾಕ್ಟರ್ಸ್ ಡ್ಯೂಟಿ ಮೇ ಬಿ ಎ ಗಿವ್ ಮೆಡಿಸಿನ್ ಅಲ್ವಾ? ಪಾಠ ಹೇಳುವುದಷ್ಟೇ ಅಧ್ಯಾಪಕರ ಕರ್ತವ್ಯ. ವಾಟ್ ಈಸ್ ದ ಟೀಚರ್ಸ್ ಡ್ಯೂಟಿ? ಮೇ ಬಿ ಓನ್ಲಿ ಟು ಟೀಚ್. ಎಸ್. ಸಾರ್ವಜನಿಕ ಸೇವೆಯಷ್ಟೇ ಅಧಿಕಾರಿಯ ಕರ್ತವ್ಯವಿರಬಹುದು. ಆ್ಯನ್ ಆಫೀಸರ್ಸ್ ಡ್ಯೂಟಿ ಮೇ ಬಿ ಎ ಪಬ್ಲಿಕ್ ಸರ್ವಿಸ್ ಅಲ್ವಾ? ನಿಯಮಾನುಸಾರ ಇದೆಲ್ಲ ಸರಿ, ಆದರೆ ಅವರೆಲ್ಲರೂ ಮನುಷ್ಯರೇ. ಬಟ್ ದಿಸ್ ಆಲ್ ಇಸ್ ಓಕೆ. ಬಟ್ ದೇ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ? ಅವರು ಮನುಷ್ಯರೇ. ಇವರೆಲ್ಲ ಟೀಚರ್ ಆಗಿರ್ಬೋದು, ಡಾಕ್ಟ್ರು ಆಗಿರ್ಬೋದು, ಅಧಿಕಾರಿ ಆಗಿರ್ಬೋದು, ಅವರು ಮನುಷ್ಯರೇ ಅಲ್ವಾ? ಇವರು ವರ್ತಿಸುತ್ತಿರುವ ನಮ್ಮಂಥ ಮನುಷ್ಯರೊಡನೆ. ಆದ್ದರಿಂದ ಅವರ ಸಂಬಂಧ ಮಾನವೀಯವಾದುದು. ಮಾನವೀಯ ಸಂಬಂಧ ಸೌಜನ್ಯವನ್ನು ಅಪೇಕ್ಷಿಸುತ್ತದೆ. ಅವರು ಮಾನವರು, ನಾವು ಮಾನವರು. ನಾರ್ಮಲ್ ಪೀಪಲ್ ಜೊತೆ ಅವರು ಹೇಗಿರಬೇಕು ಅಂತ, ದ ರಿಲೇಷನ್ಶಿಪ್ ಯಾವ ಥರ ಇರಬೇಕು ಅಂತ. ಓಕೆನಾ? ಸೌಜನ್ಯದಿಂದ ವರ್ತಿಸಿ ಎಂದು ಸುತ್ತೋಲೆಗಳನ್ನು ಕಳಿಸುತ್ತಾರೆ. ದ ಕರ್ಟಸಿ ಸೆಂಡ್ ಸರ್ಕ್ಯುಲೇಷನ್ಸ್. ಜಾಹೀರಾತುಗಳನ್ನು ಪ್ರಕಟಿಸುತ್ತಾರೆ. ದೇ ವಿಲ್ ಪಬ್ಲಿಷ್ ಅಡ್ವರ್ಟೈಸ್ಮೆಂಟ್. ಸೌಜನ್ಯದ ವಾರಗಳನ್ನು ಆಚರಿಸುತ್ತಾರೆ. ದೇ ವಿಲ್ ಸೆಲೆಬ್ರೇಟ್ ಕರ್ಟಸಿ ವೀಕ್ಸ್. ಸೌಜನ್ಯದಿಂದ ನಡ್ಕೊಳ್ಳಿ ಎಲ್ಲರೂ ಅಂತ ಅದನ್ನು ಒಂದು ಆಚರಣೆ ಮಾಡ್ತಾರೆ. ಏನಿದರ ಅರ್ಥ? ವಾಟ್ ಯು ಮೀನ್ ಬೈ ದಿಸ್? ಸೌಜನ್ಯ ಬೇರೊಬ್ಬರು ಹೇಳಿ ತರಿಸುವುದೆಂದು ಗೊತ್ತಾದ ವಾರಕ್ಕಷ್ಟೇ ಅದು ಸಾಕೆಂದು. ಸೌಜನ್ಯ ಹೂವು ಅರಳಿದಂತೆ ಅರಳಬೇಕು, ಆಗ ಅದರ ಮಹತ್ವ
ಹೆಚ್ಚಿರೋದು. ಸೌಜನ್ಯ ಅನ್ನೋದು, ನಡತೆ ಅನ್ನೋದು, ಕ್ಯಾರೆಕ್ಟರ್ಸ್ ಅನ್ನೋದು ಅದು ಬೇರೆಯವರು ಹೇಳ್ಕೊಡ್ಬೇಕಾಗಿಲ್ಲ, ಅದು ನಮ್ಮ ಒಳಗಡೆಯಿಂದನೇ ಅದು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಲವರು ಅದು ಕೃತಕವಾಗಿ ಇರಬಹುದು, ಸಮ್ ಇಟ್ ಮೇ ಬಿ ಆರ್ಟಿಫಿಷಿಯಲ್. ಅಷ್ಟಕ್ಕಾಗಿಯಾದರೂ ಅವರು ಅಭಿನಂದನಾ ಅರ್ಹರು. ಅಷ್ಟಾದರೂ ನಮಗೆ ಅವರು ದೇ ವಿಲ್ ಗಿವ್ ರೆಸ್ಪೆಕ್ಟ್. ಕುಂಡದ ಗಿಡದ ಹೂವಿನಂತೆ ಏನೋ ಕೆಲವರಿಗಾದರೂ ಅದು ನೆಮ್ಮದಿಯನ್ನು ತರಬಹುದು. ಕುಂಡದ ಗಿಡದ ಹೂವಿನಂತೆ ಅಂದರೆ ಪಾಟಲ್ಲಿರೋ ಒಂದು ಹೂವಿನಂತೆ ಕೆಲವರಿಗೆ ಅದು ನೆಮ್ಮದಿಯನ್ನು ತರುತ್ತೆ. ಇಂದಿನದು ಬಹುಮುಖ ಜೀವನ, ಸಮಸ್ಯೆಗಳು ಸಂಕೀರ್ಣ, ವ್ಯಕ್ತಿಯ ನಡವಳಿಕೆ ವಿಚಿತ್ರ. ಇಂಥ ಸಂದರ್ಭದಲ್ಲಿ ಸೌಜನ್ಯ ತೋರಲು ಸಹ ತಮಗೆ ಸಮಯವಿಲ್ಲವೆಂದು ಆಗಾಗ ನಟಿಸುತ್ತಾರೆ. ಅವ್ರು ಹೇಳ್ತಾರೆ, ಇದು ಒಂದು ಮಾಡ್ರನ್ ಲೈಫ್ ಅಲ್ವಾ. ಮೆನಿ ಪೀಪಲ್ಸ್ ಪ್ರಿಟೆಂಡ್ ದಟ್ ದೇ ಡೋಂಟ್ ಇವನ್ ಹ್ಯಾವ್ ಟೈಮ್ ಟು ಶೋ ದ ಕರ್ಟಸಿ ಇನ್ ಸಚ್ ಎ ಸಿಚುಯೇಷನ್ ವೆನ್ ದ ಬಿಹೇವಿಯರ್ ಆಫ್ ದ ಪರ್ಸನ್ ಇಸ್ ಸೋ ಸ್ಟ್ರಿಕ್ಕಿ ಅಲ್ವಾ. ಅವರ ಬಿಹೇವಿಯರ್ಗೆ ಟೈಮ್ಗೆ ಏನು ವ್ಯತ್ಯಾಸ ಇದೆ, ಏನು ಡಿಫ್ರೆನ್ಸ್ ಇದೆ ಅಲ್ವಾ. ಬಳಿಗೆ ಬಂದವರು ಏನು ಕೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಇಲ್ಲ. ಇವಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಅಂದರೆ ಡಾಕ್ಟರ್ಸ್ಗೆ ಪೇಷನ್ಸ್ ಇರಬೇಕು, ಏನು ಹೇಳ್ತಾ ಇದ್ದಾರೆ. ಲಾಯರ್ಗೂ ಪೇಷನ್ಸ್ ಇರಬೇಕು, ಟೀಚರ್ಗೂ ಪೇಷನ್ಸ್ ಇರಬೇಕು. ಸೊ ಎವ್ರಿಬಡಿ ಶುಡ್ ಹ್ಯಾವ್ ಪೇಷನ್ಸ್. ಬಿ ಪೇಷನ್ಸ್ ಆ್ಯಂಡ್ ಲಿಸನ್ ವಾಟ್ ದೇ ಆರ್ ಟೆಲ್ಲಿಂಗ್. ಆಗುತ್ತದೋ ಇಲ್ಲವೋ ಎಂಬುದನ್ನು ಕೇಳುವಾಗ ಮೃದುವಾಗಿರಲಿ ಮಾತು. ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಟೀಚರ್ ಆಗಲಿ, ಡಾಕ್ಟರ್ ಆಗಲಿ, ಲಾಯರ್ ಆಗಲಿ, ಪೇಷನ್ಸ್ ಬಂದು ನಿಮ್ಮನ್ನೇನಾದರೂ ಕೇಳುವಾಗ ನೀವು ಅದು ನಿಮ್ಮ ಕೈಯಲ್ಲಿ ಆಗುತ್ತೋ ಇಲ್ವೋ ಅಂತ ಅದನ್ನು ನೀವು ನೋಡಬೇಕು. ಸೇ ವೆದರ್ ಇಟ್ ವಿಲ್ ಹ್ಯಾಪನ್ ಆರ್ ನಾಟ್. ಇಟ್ ಈಸ್ ಎನಫ್. ಅಷ್ಟೇ ಸಾಕು. ನೀವು ಅವ್ರ ಹತ್ರ ಬ್ಯಾಡಾಗಿ ಬಿಹೇವಿಯರ್ ಮಾಡೋ ಅವಶ್ಯಕತೆ ಇಲ್ಲ. ಇದೇ ಸೌಜನ್ಯ. ಇದನ್ನು ನಾವು ಸೌಜನ್ಯ ಅಂತ ಕರಿತೀವಿ. ನಿಮ್ಮ ಕೈಯಲ್ಲಿ ಅದು ಮಾಡೋಕ್ಕಾದ್ರೆ ಹ್ಞೂ ಅಂತೇಳಿ, ಮಾಡೋಕ್ಕಾಗಲಿ ಹ್ಞೂ ಅಂತೇಳಿ. ಅದು ಬಿಟ್ಟರೆ ನೀವು ಬ್ಯಾಡಾಗಿ ವಿತೌಟ್ ಪೇಷನ್ಸ್ ಯು ಕಾಂಟ್ ಶೌಟ್ ಅಟ್ ದ ಪೀಪಲ್. ಇಷ್ಟೇ ಸೌಜನ್ಯ. ಬಂದವರನ್ನು ಕೂರಿಸಿ ಕಾಫಿ ತರಿಸಿ ಕೊಡಬೇಕಾಗಿಲ್ಲ. ಸೌಜನ್ಯ ಅಂದರೆ ನೀವು ಅವರಿಗೆ ಬಂದ ತಕ್ಷಣ ಕಾಫಿ ಕೊಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಯು ಡೋಂಟ್ ಹ್ಯಾವ್ ಟು ಸಿಟ್ ಡೌನ್ ವಿಸಿಟರ್ಸ್ ಆ್ಯಂಡ್ ಬ್ರಿಂಗ್ ದ ಕಾಫಿ ಅಲ್ವಾ. ಅವ್ರಿಗೆ ಕಾಫಿ ಕೊಡೋ ಯು ನೋ ನೀಡ್ ಟು ಗಿವ್ ದಮ್ ಸಮ್ ಕಾಫಿ ಆರ್ ಸಮಥಿಂಗ್. ಗಂಟೆಗಟ್ಟಲೆ ಕೇಳಬೇಕಾಗಿಲ್ಲ. ನೋ ನೀಡ್ ಟು ಆಸ್ಕ್ ದೇರ್ ಪ್ರಾಬ್ಲಮ್ಸ್. 1 hour 2 hour ಅವ್ರ ಪ್ರಾಬ್ಲಮ್ಸ್ ಕೇಳಬೇಕು ಅಂತ ಏನೂ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ವರ್ತನೆ ಹೇಗಿರುತ್ತದೆ ಎಂಬುದಷ್ಟೇ ಸೌಜನ್ಯದ ಗುರುತು. ನಾವು ಇನ್ನೊಬ್ಬರ ಒಂದು ಇದರಲ್ಲಿ ಲೈಫಲ್ಲಿ ಯಾವ ರೀತಿಯಾಗಿ ನಾವು ಪೇಷನ್ಸ್ ಆಗಿ ನಾವು ಅವರ ಮಾತುಗಳನ್ನು ಕೇಳ್ತೀವಿ ಅನ್ನೋದು ಸೌಜನ್ಯ. ನಾವು ಅವರಿಗೆ ಹೇಗೆ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದು ಸಹ ನಾವು ಸೌಜನ್ಯ ಅಂತ ಹೇಳ್ಬೋದು ಅಲ್ವಾ. ದ ಕರ್ಟಸಿ ಈಸ್ ಓನ್ಲಿ ದ ಮಾರ್ಕ್ ಆಫ್ ಅವರ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಅನದರ್ ಇನ್ ಎನಿ ಸಿಚುಯೇಷನ್. ಅದು ಯಾವುದೇ ಒಂದು ಆ್ಯಟಿಟ್ಯೂಡ್ ಆಗಿರ್ಬೋದು ಅಥವಾ ಸಿಚುಯೇಷನ್ ಆಗಿರ್ಬೋದು. ಆ ಒಂದು ಸಿಚುಯೇಷನಲ್ಲಿ ನಾವು ಯಾವ ರೀತಿಯಾಗಿ ನಾವು ಅವರು ರೆಸ್ಪಾಂಡ್ ಮಾಡ್ತೀವಿ ಅವರಿಗೆ ಅಂತ